ಪತ್ನಿ ಚೆನ್ನಮ್ಮನವರು ತೀರಿಕೊಂಡ ನಂತರ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಮೊದಲ ಬಾರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅತ್ಯಂತ ಭಾವುಕವಾದ ಸಂದೇಶವೊಂದನ್ನು ಹಂಚಿಕೊಂಡಿದ್ದಾರೆ. ಬರೋಬ್ಬರಿ 72 ವರ್ಷಗಳ ಕಾಲ ತಮ್ಮ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ನಡೆದಿದ್ದ ಹೆಂಡತಿ ಚೆನ್ನಮ್ಮನವರ ಅಗಲಿಕೆಯ ಸಂದರ್ಭದಲ್ಲಿ ತಮಗೆ ಬೆಂಬಲವಾಗಿ ನಿಂತ ಎಲ್ಲರಿಗೂ ದೇವೇಗೌಡರು ಕೈ ಜೋಡಿಸಿ ಧನ್ಯವಾದ ಹೇಳಿದ್ದಾರೆ. ತಮ್ಮ ಬದುಕಿನ ದಿನಗಳನ್ನು ನೆನಪಿಸಿಕೊಂಡಿರುವ ದೇವೇಗೌಡ ಅವರು, ನಾನು ಶಾಸಕನಾಗಿ, ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಹಾಗೂ ಪ್ರಧಾನಮಂತ್ರಿಯಾಗಿ ದೇಶಕ್ಕೆ ಸೇವೆ ಸಲ್ಲಿಸುವ ಅವಕಾಶ ಸಿಕ್ಕಿತ್ತು. ಈ ಎಲ್ಲ ಯಶಸ್ಸು ನನಗೆ ಸಿಕ್ಕಿರಬಹುದು, ಆದರೆ ಇದರ ಹಿಂದಿನ ನಿಜವಾದ ಶಕ್ತಿ ಚೆನ್ನಮ್ಮ. ಗಂಧದ ಮರ ತನ್ನನ್ನು ತಾನು ತೆಗೆದುಕೊಂಡು ಸುವಾಸನೆ ಕೊಡುವಂತೆ ಚೆನ್ನಮ್ಮನವರ ತ್ಯಾಗ ನನ್ನ ಬದುಕಿಗೆ ಪೂರ್ಣ ಅರ್ಥ ಕೊಟ್ಟಿದೆ ಎಂದು ಹೇಳಿದ್ದಾರೆ. ರಾಜಕೀಯ ಹಿನ್ನೆಲೆ ಇಲ್ಲದ ಕುಟುಂಬದಿಂದ ಬಂದಿದ್ರು, ತಮ್ಮ ಮನೆಯನ್ನ ಪ್ರೀತಿಯಿಂದ ಕಾಯ್ದುಕೊಂಡಿದ್ರು ಚೆನ್ನಮ್ಮ. ದೇಶದ ಮಾಜಿ ಪ್ರಧಾನಿಯ ಪತ್ನಿಯಾಗಿದ್ರು, ಕೊನೆಯ ಕ್ಷಣದವರೆಗೂ ತೀರ ಸರಳ ಮಹಿಳೆಯಾಗಿ ಬದುಕಿದ್ರು. ಯಾರೇ ಮನೆಗೆ ಬಂದರೂ ಊಟ ಹಾಕಿ ಅನ್ನಪೂರ್ಣೆ ಆಗಿದ್ದ ಚೆನ್ನಮ್ಮನವರನ್ನ ದೇವೇಗೌಡರು ನೆನಪಿಸಿಕೊಂಡಿದ್ದಾರೆ. ಹಾಸನ ಜಿಲ್ಲೆಯ ಮಾವಿನಕೆರೆ ರಂಗನಾಥ ಸ್ವಾಮಿ ಗುಡಿಯ ಹತ್ತಿರ ಚೆನ್ನಮ್ಮನವರ ಅಂತ್ಯ ಸಂಸ್ಕಾರ ನಡೆಯುವವರೆಗೂ ನಾಡಿನ ಜನರು ತೋರಿಸಿದ ಪ್ರೀತಿಗೆ ತಾವು ಚಿರಋಣಿಯಾಗಿದ್ದೇನೆ ಎಂದು ಹೇಳಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು, ಮಠದ ಸ್ವಾಮೀಜಿಗಳು, ಗಣ್ಯರು ಮತ್ತು ಮುಖ್ಯವಾಗಿ ಹಾಸನ ಜನತೆ ಬಂದು ಸಾಂತ್ವನ ಹೇಳಿ ಗೌರವ ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದ ಅಂದ್ರೆ ಸಾಲದು, ಎಲ್ಲರಿಗೂ ತಲೆಬಾಗಿ ನಮಸ್ಕರಿಸುತ್ತೇನೆ ಎಂದು ದೇವೇಗೌಡರು ತಮ್ಮ ಮನಸ್ಸಿನ ಮಾತುಗಳನ್ನು ಹಂಚಿಕೊಂಡಿದ್ದಾರೆ.